ನಮಸ್ಕಾರ. ಕರ್ನಾಟಕ ದೊಡ್ಡ ಮನೆ ಹಬ್ಬದಲ್ಲೂ ಕೂಡ ಗಿಲ್ಲಿಯದ್ದೇ ಅಬ್ಬರ. ರಕ್ಷಿತಾಗೆ ಬಂತು ವರ್ತೂರದಿಂದ ಬಂಪರ್ ಆಫರ್ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದಿನಿ. ಏನಪ್ಪ ವಿಷಯಪ್ಪ ಅಂತಂದ್ರೆ, ಇವತ್ತು ಕರ್ನಾಟಕದೊಳಗೆ ಮತ್ತೊಮ್ಮೆ ಬಿಗ್ ಬಾಸ್ ಸೀಸನ್ನಲ್ಲಿರುವಂಥ ಎಲ್ಲರನ್ನ ಕರ್ಕೊಂಬಂದು ಮತ್ತು ದೊಡ್ಡ ಮನೆ ಹಬ್ಬ ಅಂತೇಳಿ ಮಾಡಾಕತ್ತಿ ಬಿಟ್ರೆ ಕಲರ್ಸ್ ಕನ್ನಡದೊಳಗೆ. ಆ ಕಲರ್ಸ್ ಕನ್ನಡದೊಳಗೆ ಮಾಡುವಂಥ ಹಬ್ಬ ಯಾವ ರೀತಿ ನಡೆಯಕೈತಿತ್ತಪ್ಪ ಅಂದ್ರೆ, ಅಲ್ಲೆಲ್ಲ ಗೇಮ್ ಇರ್ತಾವ. ಗೇಮ್ ಇರೋದ್ರ ಜೊತೆಗೆ ಅದಾದ್ರೆ ಡ್ಯಾನ್ಸ್ ಇರ್ತಾವೆ. ಡ್ಯಾನ್ಸು, ಒಂದಿಷ್ಟು ಕಾಮಿಡಿ, ಒಂದಷ್ಟು ಮಾತುಕತೆ, ಒಂದಷ್ಟು ಡೈಲಾಗ್ಸು, ಒಂದಷ್ಟು ವಿಚಾರಗಳು ಇರ್ತಾವೆ. ಸೊ ಆದ್ರೆ ಈ ವಿಚಾರವನ್ನು ಒಂದು ಕಡೆ ಇಟ್ಬಿಡಮ್ಮ. ಆದ್ರೆ ಬಿಗ್ ಬಾಸ್ ಒಳಗೆ ಇದ್ದಂಥ ಎಲ್ಲ ಸ್ಪರ್ಧಿಗಳು ಸ್ವಲ್ಪ ಬದಲಾವಣೆ ಆಗ್ಯಾರ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಯಾಕಪ್ಪ ಅಂದ್ರೆ ನಿನ್ನೆ ಶೂಟಿಂಗ್ ಈಗ ಆಲ್ರೆಡಿ ಮುಗಿದು ಬಿಟ್ಟೈತೆ. ಶೂಟಿಂಗ್ ಮುಗಿದು ನಿನ್ನೆಲ್ಲ ಮಾನ್ಯ ಮುಗಿದೈತೆ ಶೂಟಿಂಗ್. ಸೊ ಹಂಗಾಗಿ ಅವರು ಹೊರಗಡೆ ಯಾರ್ಯಾರು ಶೂಟಿಂಗ್ ನೋಡೋಕೆ ಹೋಗಿದ್ರಲ್ಲ, ಕೆಲವೊಬ್ಬರು ಹೋಗಿರ್ತಾರೆ ಸೋಷಿಯಲ್ ಮೀಡಿಯಾದ ಒಂದಷ್ಟು ದೊಡ್ಡ ದೊಡ್ಡ ಫಾಲೋವರ್ಸ್ ಇರುವಂಥವ್ರು, ಅಥವಾ ಅಲ್ಲಿ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಏನಾರು ವಿಚಾರ ಮಾಡಿದಂಥವ್ರು ಸ್ವಲ್ಪ ಒಳಗೆ ಹೋಗ್ಯಾರ ಕಾರ್ಯಕ್ರಮ ನೋಡೋಕೆ ಕಲರ್ಸ್ ಕನ್ನಡಕ್ಕೆ. ಸೊ ಅಲ್ಲಿ ನಡೆದಿರುವಂಥ ವಿಚಾರ ಇಷ್ಟೇ. ಏನಪ್ಪ ಅಂದ್ರೆ ಅವರೆಲ್ಲ ಬಂದು ಹೊರಗಡೆ ಹೇಳಕತ್ತಾರೆ. ಏನಪ್ಪ ಅಂದ್ರೆ ಗಿಲ್ಲಿ ಕಾವ್ಯ ಅದು ಭಾಳ ಮಸ್ತ್ ಕಾಮಿಡಿ ನಡೆದೈತಿ. ಅದ ನಂತರ ರಕ್ಷಿತಾ ಮಾತ್ರ ಬೆಂಕಿ ಡ್ಯಾನ್ಸ್ ಮಾಡ್ಯಾಳಂತ. ನೀವು ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಯಾವುದರ ಸಾಂಗ್ ಬರಲ್ಲ, ಮೊದಲು ಡ್ಯಾನ್ಸ್ ಮಾಡ್ಬೇಕಂದ್ರೆ ರಕ್ಷಿತಾನೇ ಮುಂದೊಡೆ ಬರ್ತಿದ್ಲು. ಸೊ ಆಕೆ ಇವಾಗ ಮತ್ತೆ ಈ ಬೆಂಕಿ ಡ್ಯಾನ್ಸ್ ಮಾಡ್ಯಾಳ ಅಂತ ಹೇಳಕತ್ತಾರ. ಆ ಸಣ್ಣ ವಯಸ್ಸಾದ ಚಿಂತಿಲ್ಲ, ಆಕೆ ಆಲೋಚನೆಗಳು, ಆಕೆ ವ್ಯಕ್ತಿತ್ವ. ಇನ್ನು ಬಿಗ್ ಬಾಸ್ ಬಿಟ್ಟು ಹೊರಗಡೆ ಬಂದಿಲ್ಲ ಹೆಮಾಳ, ಇನ್ನು ಮನುಷ್ಯಳು ಅಂದ್ರೆ ರಕ್ಷಿತಾಗ ಗಿಲ್ಲಿ ಆ ರೇಂಜಿಗೆ ಆವರಿಸ್ಕೊಂಡು ಬಿಟ್ಟಾನ. ಈ ಇನ್ನೊಂದು ಏನಪ್ಪ ಅಂದ್ರೆ, ನೀವು ನೋಡ್ಬೋದು ಇಲ್ಲಿ ಪ್ರೋಮೋದೊಳಗೆ ನೋಡ್ಬೋದು, ಗಿಲ್ಲಿ, ಕಾವ್ಯ ಮತ್ತು ಸ್ಪಂದನ ಇವರು ಮೂವರು ಒಂದು ಸೈಡ್ ಇರ್ತಾರೆ. ಅಪೋಸಿಟಲ್ಲಿ ರಕ್ಷಿತಾ ಇರ್ತಾಳೆ. ಅವ್ರು ಇವು ಮಾತಾಡ್ತಿರ್ಬೇಕಾದ್ರೆ ಒಟ್ಟಿನಲ್ಲಿ ಗಿಲ್ಲಿ ಜೊತೆಗೆ ಕಾವ್ಯವನ್ನು ನೋಡಿದ್ರೆ ರಕ್ಷಿತಾಗ ಆಗಿ ಬರಲ್ಲ. ಸೊ ಅಲ್ಲಿ ಕೂಡ ಒಂದು ಸ್ವಲ್ಪ ಜಗಳ ಆಡ್ತಿರ್ತಾರೆ. ಅದನ್ನು ಕಾಮಿಡಿ ಜಗಳ ಆಡ್ತಾರೆ, ಅವ್ರು ಸೀರಿಯಸ್ ಜಗಳ ಅಲ್ಲ. ಮತ್ತೆ ಅದನ್ನು ಕೂಡ ಗಿಲ್ಲಿ ಗೇಲಿ ಮಾಡ್ತಾನೆ. ಏನಪ್ಪ ಇದು ಬಿಗ್ ಬಾಸ್ ಮನೆ ಅಲ್ಲ ಕಣವ, ಇದು ನ್ಯಾಮಿನೇಷನ್ ಅಲ್ಲ ಕಣವ ಅಂತೇಳಿ ಬೈತಾನೆ. ಸೊ ಇಲ್ಲಿ ನೋಡ್ಬೋದು ನೀವು ಅವರಿಬ್ಬರು ಬಾಂಡಿಂಗ್ ಯಾವ ರೀತಿ ಆಗಿರೋ ಅಂದ್ರೆ, ರಕ್ಷಿತಾಗೆ ನಿಜವಾಗಲೂ ಅಪರಿಮಿತವಾದಂತಹ ಮತ್ತು ಪ್ರಾಮಾಣಿಕವಾದಂಥ ಪ್ರೀತಿ ಕೊಟ್ಟಿರಬಹುದು ಗಿಲ್ಲಿಗೆ ಅನ್ನೋ ಅಂತ ನನಗೆ ಹಂಗೆ ಕಾಣಿಸಕತ್ತೈತೆಪ್ಪ. ಇಲ್ಲಿ ಕೇವಲ ಇದು ಫ್ರೆಂಡ್ಶಿಪ್ ಬಾಂಡಿಂಗ್ ಇದೆ, ಸ್ನೇಹದ ಭಾವನೆ ಅಷ್ಟೇ. ಯಾರ್ದು? ಕಾವ್ಯ ಮತ್ತು ಗಿಲ್ಲಿದು ಕೇವಲ ಸ್ನೇಹ ಭಾವನೆ. ಇದರಲ್ಲಿ ಪ್ರೀತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕಪ್ಪ ಅಂದ್ರೆ ಗಿಲ್ಲಿ ಕೂಡ ಗೊತ್ತು ಇದು ಪ್ರೀತಿ ಆಗಂಗಿಲ್ಲ, ಆದರೂ ಕೂಡ ಅವ್ರಿಗೆ ನಮ್ಗೆ ಸೆಟ್ ಆಗಂಗಿಲ್ಲ. ಸೆಟ್ ಆದರೂ ಕೂಡ ಮುಂದೆ ಇದು ಹಿಟ್ ಆಗಂಗಿಲ್ಲ ಅನ್ನೋದು ಅವ್ರಿಗೂ ಗೊತ್ತೈತಿ. ಸೊ ಹಂಗಾಗಿ ಈ ವಿಚಾರದ ಬಗ್ಗೆ ನಾನು ಮಾತಾಡೋಕೆ ಹೋಗಂಗಿಲ್ಲ. ಭಾಳಷ್ಟು ಜನ ಗಿಲ್ಲಿ ಕಾವ್ಯವನ್ನು ಹೋಲಿಸ್ಕೊಂಡು ಮಾತನಾಡೋರು ಭಾಳ ಇದ್ರಿ. ಅದ್ರ ಬಗ್ಗೆ ಚರ್ಚೆ ಬೇಡ. ನನ್ನ ಭಾವನೆ ನಾ ಹೇಳಿನಪ್ಪ ಅಷ್ಟೇ. ನಿಮಗೆ ಏನು ಅನ್ಸುತ್ತೆ ನೀವು ಹೇಳ್ಬೋದು, ತೊಂದರೆ ಇಲ್ಲ. ಬಟ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಇಲ್ಲಿ ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಡ್ರಿ. ಈ ದೊಡ್ಡ ಮನೆ ಹಬ್ಬದಲ್ಲೂ ಕೂಡ ಗಿಲ್ಲಿ ಅಬ್ಬರಿಸಿ ಬೊಬ್ಬೆರೆದು ಬಿಟ್ಟಾನ. ಅಂದ್ರೆ ಡ್ಯಾನ್ಸ್ ಮಾಡ್ತಾನೆ. ಕಿರಾತಕ ಮೂವಿಗಿದಿಂದ ಎಲ್ಲಿ ಹೋದ್ರು ನಮ್ಮದೇ ದರ್ಬಾರ ಅಂತ ಒಂದು ಹಾಡು ಐತಿ. ಆ ಹಾಡಿನ ಬಗ್ಗೆ ಏನು ಹೇಳ್ತೀರಿ? ಆ ಗಿಲ್ಲಿಗೆ ಏಳು ಮಾಡಿಸಿದಂಥ ಹಾಡದು. ಆ ರೇಂಜ್ಗೆ ಎಲ್ಲಿ ಹೋದ್ರು ಗಿಲ್ಲಿ, ಯಾವ ಇಂಟರ್ವ್ಯೂ ಕೊಟ್ಟರು, ಯಾವ ಊರಿಗೆ ಹೋದ್ರು, ಏನು ಎಡಿಟ್ ಮಾಡಿದ್ರು, ಒಟ್ಟು ಆ ಸಾಂಗ್ ಅಂತೂ ಗಿಲ್ಲಿಗೆ ಪರ್ಫೆಕ್ಟ್ ಸೂಟ್ ಹಾಕೈತಿ ಬಿಡುತ್ತೆ. ಅಷ್ಟರ ಮಟ್ಟಿಗೆ ಆ ಹಾಡು ಗಿಲ್ಲಿಗೆ ಕುಂತ್ಕೊಂಡು ಬರೆದಿದ್ರನ್ನು ಬಿಡಪ್ಪ, ಅವತ್ತು ಯಶಕ್ಕೆ ಬರೆದಿರ್ಬೋದು. ಬಟ್ ಇವತ್ತು ಸೂಟ್ ಆಗಿರುವಂಥದ್ದು ಮತ್ತೊಮ್ಮೆ ಟ್ರೆಂಡಿಗೆ ಆ ಹಾಡು ಬಿದ್ದತ್ತಪ್ಪ ನೀ ಗಿಲ್ಲಿ ಕಾರಣ. ನೀವು ಇದನ್ನು ಮಾತ್ರ ಗಮನದಲ್ಲಿಟ್ಕೋಬೇಕು. ಹಂಗಾಗಿ ಅದೇ ಹಾಡಿಗೆ ಮತ್ತು ಈ ದೊಡ್ಡ ಮನೆ ಹಬ್ಬ ಎನ್ನುವಂಥ ಪ್ರೋಗ್ರಾಮ್ ಒಳಗೆ ಕಲರ್ಸ್ ಕನ್ನಡದ್ರೆ ಅದಕ್ಕೆ ಡ್ಯಾನ್ಸ್ ಕಲಿಸ್ಕೊಟ್ರೆ, ಆ ಡ್ಯಾನ್ಸ್ ಮಾಸ್ಟರ್ ಮುರುಘಾ ಮಾಸ್ಟರ್ ಅಂತೇಳಿ ನೀವು ನೋಡಿರ್ಬೋದು. ಮುರುಘಾ ಮಾಸ್ಟರ್ ಹಿಂದೊಮ್ಮೆ ಡ್ಯಾನ್ಸ್ ಇದು ಕಲರ್ಸ್ ಕನ್ನಡದೊಳಗೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಆತ ಡ್ಯಾನ್ಸ್ ಮಾಸ್ಟರ್ ಅದನ್ನ ಆತ ಕಲಿಸ್ಕೊಟ್ಟಾನ. ಆತ ಕಲಿಸ್ಕೊಟ್ಟಿರುವಂಥ ಫೋಟೋಗಳು ಕೂಡ ಇದೀಗ ನಿಮ್ಮ ಮುಂದೆ ಬರಕತ್ತೈತಿ. ಏನಪ್ಪ ಅಂದ್ರೆ, ಆತ ಭರ್ಜರಿಯಾಗಿ ಡ್ಯಾನ್ಸ್ ಮಾಡೋಣ, ಅದ್ಭುತ ಡ್ಯಾನ್ಸ್ ಮಾಡೋಣಂತ ಗಿಲ್ಲಿ. ಅದ್ರ ಬಗ್ಗೆ ಕೆಲವೊಬ್ಬರು ಪ್ರೋಮೋದೊಳಗೆ ನೋಡಿ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಅಲ್ಲಿ ಹೋಗಿ ಬಂದಂಥವ್ರು ಕೂಡ ಕೆಲವೊಬ್ಬರನ್ನ ಫಾಲೋ ಮಾಡ್ತಾ ಇದ್ದಿಲ್ಲ. ಆ ಕಾರಣಕ್ಕೋಸ್ಕರ ಅವ್ರು ಹೇಳಿದರು, ಇಲ್ಲ ಗಿಲ್ಲಿ ಹೈಟೆಕ್ ಡ್ಯಾನ್ಸ್ ಮಾಡಿಬಿಟ್ಟನ, ಏನು ಮಸ್ತ್ ಡ್ಯಾನ್ಸ್, ಅವನು ಡ್ಯಾನ್ಸರ್ ಅಲ್ಲ ಕಾಮಿಡಿಯನ್ನ. ಆದರೂ ಕೂಡ ಆ ಹಾಡಿಗೆ ಯಾವ ರೀತಿ ಸ್ಟೆಪ್ ಬೇಕೋ, ಆ ಹಾಡಿಗೆ ಯಾವ ರೀತಿ ಸ್ಫೂರ್ತಿ ಬೇಕೋ ಆ ರೇಂಜಿಗೆ ಮಸ್ತ್ ಡ್ಯಾನ್ಸ್ ಮಾಡೋಣ. ಆತನ ಡ್ಯಾನ್ಸ್ ನೋಡೋದೇ ಒಂದು ಅದ್ಭುತ. ಇಲ್ಲಿ ಕೂಡ ಆತಂದು ಹಬ್ಬ. ಯಾಕಪ್ಪ ಅಂದ್ರೆ ಆತ ಬದಲಾವಣೆ ಆಗಿಲ್ಲ. ಬಿಗ್ ಬಾಸ್ ನೋಡೋಕೆ ಹೆಂಗಿದ್ನೋ ಈಗೂ ಹಂಗೆ ಇದಾನ. ಅಲ್ಲಿ ಸ್ಪರ್ಧೆಗಳ ಮುಂದೆ ಅಥವಾ ಸ್ಪರ್ಧಾರ್ಥಿಗಳ ಮುಂದೆ ಹಂಗೆ ಅದಾನಂತ. ಇವ್ರು ಉಳಿಕೋದ್ರಲ್ಲಾರ ಒಂದಷ್ಟು ಬದಲಾವಣೆ ಆಗ್ಯಾರ. ಇವರೆಲ್ಲ ಮಾತು ಇಲ್ಲಿ ಚೇಂಜ್ ಆಗಲಾರ್ದಾರ ಇಬ್ಬರು, ಗಿಲ್ಲಿ, ರಕ್ಷಿತಾ, ಇವರಿಬ್ಬರು ಮಾತ್ರ ಚೇಂಜ್ ಆಗಲ್ಲ. ಉಳಿದವರೆಲ್ಲರೂ ಕಾಮಿಡಿ ಮಾಡ್ಬೇಕಾದ್ರೆ ಬೇಕು ಅಂತ ನಗಕಚ್ಚಾರಂತ. ಉಳಿದಂತರು ಇನ್ನು ಅಶ್ವಿನಿ ಗೌಡ ಮತ್ತು ಈ ಅಭಿಷೇಕ್ ಅಥವಾ ಧನುಷು ಇವ್ರದೆಲ್ಲ ಒಂಥರ ಟೀಮ್. ಮಾಳೋ ನಿಪ್ನಾಳು ಇವ್ರದೆಲ್ಲ ಒಂಥರ ಟೀಮ್. ಇವ್ರು ಏನು ಮಾಡಿದ್ರು ಸುಮ್ಮನೆ ನೋಡಕ್ಕೆ ಬಂದಿವಪ್ಪ, ಕಲರ್ಸ್ ಕನ್ನಡದವ್ರು ಹೇಳ್ಯಾರ ಬಂದಿವಿ ಅಷ್ಟೇ. ಅವ್ರು ನಮ್ಗೆ ಅವಕಾಶ ಕೊಟ್ಟಿದ್ರು, ಅವಕಾಶದ ಒಂದಷ್ಟು ಜನಕ್ಕೆ ಪರಿಚಿತರಾಗಿವಿ. ಸೊ ಹಂಗಾಗಿ ಹೋಗಿ ಬಂದ್ಬಿಡೋಮ್, ಯಾಕೆ ಕಿರಿಕಿರಿ ಸೋಳಮನ್ ಸವಾಸ ಯಾಕೆ ಅನ್ನೋವಂಥ ವಿಚಾರದೊಳಗೆ ಅವ್ರು ಬಂದಿದ್ದರು ಅನ್ನುವಂಥ ಮಾಹಿತಿ ಕೊಡಾಕತ್ತಾರ. ಅದಾದ ನಂತರ ಅಶ್ವಿನಿ ಗೌಡ ಅವರು ಮಧ್ಯದಲ್ಲಿ ಹೋದರು, ಅಥವಾ ಅವ್ರಿಗೇನೋ ಹೊರಗಡೆ ಕೆಲಸ ಇತ್ತು, ಏನೋ ಕೆಲವೊಬ್ಬರು ಬಂದರು ಅಂತ ಹೇಳ್ತಾ ಇದ್ದಾರೆ, ಕೆಲವೊಬ್ಬರು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೇನು ಗಿಲ್ಲಿಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿದ್ದಾರೆ, ಅಥವಾ ಪ್ರೋಮೋದಲ್ಲಿ ಗಿಲ್ಲಿನ ತೋರಿಸದೇ ಇರಬಹುದು. ಇವರೆಲ್ಲರೂ ಸಿಟ್ಟಾಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ
ಬಟ್ ಟಿ ವಿ ಒಳಗೆ ಎಲ್ಲ ಗಿಲ್ಲಿದೈತೆ ಅಂತ ಅಲ್ಲಿ ಕೂಡ ಕಾಮಿಡಿ ಮಾಡ್ಕೊತ, ಅಲ್ಲಿ ಕೂಡ ಚೇಷ್ಟೆ ಮಾಡ್ಕೊತ, ಅಲ್ಲಿ ಕೂಡ ಇನ್ನೊಬ್ಬರನ್ನ ಕಾಲು ಎಳೀತಾ, ಕಾವ್ಯ ಮತ್ತು ಸ್ಪಂದನಾಗಿ ಒಂದಷ್ಟು ಡೈಲಾಗ್ ಹೊಡೀತಾ, ಅದಾದ ನಂತರ ಈ ಈ ರಕ್ಷಿತಾ ಅವಳಿಗೆ ಒಂದಷ್ಟು ಕಮೆಂಟ್ ಮಾಡ್ತಾ ಅಥವಾ ಕಾಮಿಡಿ ಮಾಡ್ತಾ ಎಲ್ಲರನ್ನೂ ಮನೋರಂಜಿಸಿದನಂತ. ಈ ಒಂದು ದೊಡ್ಡ ಮನೆ ಹಬ್ಬದಲ್ಲೂ ಕೂಡ ಗಿಲ್ಲಿಯದ್ದೇ ಅಬ್ಬರ ಅನ್ನುವಂಥದ್ದು ನಿಮಗೆಲ್ಲ ಈಗ ಆಲ್ರೆಡಿ ಗೊತ್ತಿರುವಂಥ ವಿಚಾರ. ಯಾಕಪ್ಪ ಪ್ರೋಮೋದೊಳಗೆ ಗಿಲ್ಲಿ ಅಬ್ಬರ ತೋರಿಸಿಲ್ಲ, ಬಟ್ ನಿಜವಾಗಲೂ ಎಪಿಸೋಡಲ್ಲಿ ಮಾತ್ರ ಅದ್ಭುತವಾಗಿರುವಂಥದ್ದು ಆ ಗಿಲ್ಲಿ ಬಗ್ಗೆನೇ ಇರ್ತದೆ. ಸೊ ಹಾಗಾಗಿ ನಾವೆಲ್ಲ ಬಿಗ್ ಬಾಸನ್ನು ಮಿಸ್ ಮಾಡಿಕೊಂಡಿರ್ತಕ್ಕಂಥ ಎಲ್ಲರೂ ಕೂಡ ಮತ್ತೊಮ್ಮೆ ನೋಡುವಂಥ ಆಸೆ ನಮ್ಮೆಲ್ಲರಿಗೂ ಇತ್ತು. ಅದ್ರ ನೋಡುವಂಥ ಆಸೆಯನ್ನು ಕಲರ್ಸ್ ಕನ್ನಡದವ್ರಿಗೂ ಇತ್ತು. ಇದು ನೋಡಿದರೆ ಜನ ನೋಡಿದ್ರೆ TRP ಬರ್ತದೆ ಅವ್ರಿಗೂ ಗೊತ್ತು, ನೋಡ್ತೀವಿ ಅನ್ನೋದು ನಮಗೂ ಗೊತ್ತು. ಸೊ ಹಾಗಾಗಿ ನಾವು ನೋಡ್ಬೇಕನ್ನೋದು ಆಸೆನೂ ನಮಗಿತ್ತು. ಅದೆಲ್ಲ ಸೇರಿಸಿ ಕಲರ್ಸ್ ಕನ್ನಡದವ್ರು ಒಂದು ಕಿತಾಪತಿ ಮಾಡ್ಯಾರ. ಅದು ದೊಡ್ಡ ಮನೆ ಹಬ್ಬ, ಅದು ಫೆಬ್ರವರಿ 14 ವಿಶೇಷವಾಗಿ 14ಕ್ಕೆ ಬರೋಕತ್ತಿದೆ. ಅವತ್ತು ಲವರ್ಸ್ ಡೇ. ಈ ಕಡೆ ಗಿಲ್ಲಿ ಕಾವ್ಯ ಅಂದು ಒಂದು ಲವ್ ಸ್ಟೋರಿ ಅಂತ ಸೃಷ್ಟಿ ಮಾಡ್ಯಾರ, ಈ ಕಡೆ ಗಿಲ್ಲಿ ರಕ್ಷಿತ್ ಅನ್ನೋ ಒಂದಂತ ಸೃಷ್ಟಿ ಮಾಡ್ಯಾರ. ಬಟ್ ಗಿಲ್ಲಿ ರಕ್ಷಿತನ ಲವ್ ಸ್ಟೋರಿ ನಾನು ನಿಜವಾದ ಪ್ರಾಮಾಣಿಕವಾದಂಥ ಪ್ರೀತಿ ಇರ್ಬೋದು ಅಂತ ನಾನು ಅನ್ಕೊಂಡಿನಿ. ಬಟ್ ಅದು ಸಿಗದೇ ಇರಲಿ, ಸಿಕ್ಕರೇ ಇರಲಿ, ಸಿಕ್ಕರೂ ಅಷ್ಟೇ, ಸಿಗದೇ ಇದ್ರೂ ಅಷ್ಟೇ, ಎಲ್ಲಿದ್ದರೂ ಪ್ರೇಮಿಗಳು ಚೆನ್ನಾಗಿರ್ಬೇಕು. ನಾವು ಬಯಸುವಂತಹ ಒಂದು ಮನಸ್ಸು ಏನೈತಲ್ಲ ಅದು ಸದಾ ನಗನಗತ ಇರಬೇಕು ಅನ್ನೋದೊಂದು ನಿಜವಾದ ನಿಸ್ವಾರ್ಥ ಪ್ರೀತಿಗೆ ಅದಿರುವಂಥ ಗುಣಗಳದು. ಸೊ ಆ ಒಂದು ಗುಣನ ನಾನು ರಕ್ಷಿತಾ ಬಳಿ ನೋಡಿದ್ದೇನೆ ಅನ್ನುವಂಥದ್ದು ನನ್ನ ಭಾವನೆಯಪ್ಪ. ಇನ್ನೊಂದು ವಿಷಯಕ್ಕೆ ಬರೋದಾದರೆ ಇಲ್ಲಿ ವರ್ತೂರ್ ಪ್ರಕಾಶ್ ಅವರು, ಅಂದರೆ ವರ್ತೂರ್ ಸಂತೋಷ್, ಪ್ರಕಾಶ್ ಅಲ್ಲ ಸಾರಿ, ವರ್ತೂರ್ ಸಂತೋಷ್ ಅವರು ಇವತ್ತು ಏನು ಮಾಡ್ತಾ ಇದ್ದಾರಪ್ಪ ಅಂತಾನೆ, ನಾನು ರನ್ನರ್ ಅಪ್ಗೆ 2 ಲಕ್ಷವನ್ನು ಕೊಡ್ತೀನಿ ಅಂತ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳಿದ್ನಮ್ಮ. ಸೊ ಹಾಗಾಗಿ ನಮ್ಮ ಮನೆಗೆ ಬಂದು ನೀನು ತೊಗೊಂಡೋಗು ದುಡ್ಡು ಅಂತೇಳಿ ರಕ್ಷಿತಾಗೆ ಫೋನ್ ಮಾಡಿದರು. ರಕ್ಷಿತಾ ಪಾಪ ಕನ್ಫ್ಯೂಸ್ ಆಗಿಬಿಟ್ಟಾಳೆ. ಯಾಕಪ್ಪ ಆಕಿ ಗೆದ್ದಾಗಲಿದ್ದಾಕಿ ಪಾಪ ಯಾವುದೇ ಹಿಂದೆ ಮುಂದೆ ಮಾತಾಡೋಕ್ಕೆ ಬರಲ್ಲ, ಎಲ್ಲರಿಗೆ ಹೆಂಗೆ ಮಾತಾಡೋಕೆ ಹಂಗೆ ಸ್ವಲ್ಪ ತುಳು ಜಾಸ್ತಿ ಮಾತಾಡ್ತಾರೆ ಅನ್ನೋಂಥ ಕಾರಣಕ್ಕೋಸ್ಕರ ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರಲ್ಲ ಅಂದರೂ ಕೂಡ ಪ್ರಯತ್ನ ಮಾಡಕತ್ತಾಳೆ. ಬಿಗ್ ಬಾಸ್ನಾಗ ಬಂದ ಮೇಲೆ ಭಾಳಷ್ಟು ಕನ್ನಡವನ್ನು ಕಲ್ತಾಳಂತ ನನಗೆ ಅನ್ಸಾಕತ್ತೈತೆ. ಬಿಗ್ ಬಾಸ್ ಒಳಗೆ ಹೆಂಗಿದ್ಲು ಆಕೆ ಕೂಡ ಹೊರಗೆ ಬಂದ ಮೇಲೆ ಕೂಡ ಹಂಗೆ ಇದ್ದಾಳೆ. ಅದಂದ್ರೆ ವರ್ತೂರ್ ಸಂತೋಷ್ ಅವರು ಫೋನ್ ಮಾಡಿದಾಗ ನಾನಿಲ್ಲ ಈಗ ಬೆಂಗಳೂರಲ್ಲಿ ಇದ್ದೀನಿ, ಸ್ವಲ್ಪ ಏಕವಚನದಲ್ಲೇ ಮಾತಾಡಲಿ. ಏಕವಚನ ಅಂತ ಅವ್ರದ್ದು ಆತ ಯಾರು ವರ್ತೂರು ಸಂತೋಷ ಹಳೇ ಸ್ಪರ್ಧಿ, ಬಿಗ್ ಬಾಸ್ ಸ್ಪರ್ಧಿ ಅನ್ನೋದು ಕೂಡ ಗೊತ್ತಿಲ್ಲ ಆಕೆಗೆ. ಆತ BBK ಅಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಸ್ಪರ್ಧಿ, ಆಕೆಗೆ ಗೊತ್ತಿಲ್ಲ ಆತ. ಸೊ ಅಂದ್ರೆ ಇಲ್ಲಿ ತಿಳ್ಕೊಂಬಿಡ್ರಿ, ಆ ಹುಡುಗಿಗೆ ಬಿಗ್ ಬಾಸ್ ಅನ್ನೋ ಏನನ್ನ ಕಾನ್ಸೆಪ್ಟೇ ಗೊತ್ತಿಲ್ಲ. ಬಂದಂತ ತನಗೆ ಹೆಂಗೆ ತಿಳಿದು ಮಾತಾಡ್ತೈತಿ ಹಂಗೆ ಮಾತಾಡ್ಬಿಡ್ತಾಳೆ. ಸೊ ಇದು ಆಕೆಯ ವ್ಯಕ್ತಿತ್ವ ಗುಣ. ಇವತ್ತಿಗೂ ಕೂಡ ಹಂಗ ಇದ್ದಾಳೆ. ಆತ ಮಾತಾಡ್ಬೇಕಾದ್ರೂ ಕೂಡ ಅಷ್ಟೇ ಯಾರು ಏನಾಗಬೇಕಾಗಿತ್ತು ಇಷ್ಟೇ ಮಾತಾಡಿಲ್ಲ ಆಕೆ. ನೋಡಿದೆ, ನಾನು ಕೇಳಿದೆ, ಎಲ್ಲ ಆಡಿಯೋ ಕೇಳಿದೆ, ಆ ವಿಡಿಯೋ ನೋಡಿದೆ, ಅದ್ಭುತವಾಗಿರುತ್ತೆ. ಅವರು ಕೂಡ ಯಾವುದೇ ಮನಸ್ಸಲ್ಲಿ ಇಟ್ಕೊಳ್ಳಾರ್ದೆ 14, 13, 15 ಈ ತಾರೀಖುಗಳಲ್ಲಿ ಯಾವಾಗಾರು ಬಾರಮ್ಮ, ನಮ್ಮಮ್ಮವ್ರು ಇರ್ತಾರೆ, ನಮ್ಮಮ್ಮವ್ರ ಹತ್ರ ನಾನು ದುಡ್ಡು ಕೊಟ್ಟಿರ್ತೀನಿ, ನೀನು ಖಂಡಿತವಲ್ಲ ನಮ್ಮ ಮನೆಗೆ ಬಂದು ಊಟ ಮಾಡಿಕೊಂಡು ಸ್ವಲ್ಪ ಫಿಶ್ ಏನು ಅಡುಗೆ ಮಾಡ್ತೀಯ ಅಂತ ನೀನು ಚೆನ್ನಾಗಿ ಮಾಡ್ತೀಯ ಅಂತ ಆ ಅಡುಗೆವನ್ನು ಮಾಡಿ ನನಗೂ ಒಂದು ಸ್ವಲ್ಪ ತಿನ್ನಕ್ಕೆ ಬಡಿಸಿ ನಮ್ಮ ಅವನ ಕೈಯಿಂದ 2 ಲಕ್ಷ ತಗೊಂಡು ಹೋಗಿಬಿಡು ಅಂತೇಳಿ ಆಹ್ವಾನ ಕೊಟ್ಟರು. ಯಾರು? ವರ್ತೂರ್ ಸಂತೋಷ್ ಅವರು. ಈ ಆಹ್ವಾನಕ್ಕೆ ಆಯ್ತಣ್ಣ ನಾನು ಬರ್ತೇನೆ ಅಂತೇಳಿ ಆಮೇಲೆ ಸ್ವಲ್ಪ ಯೂಟ್ಯೂಬ್ನಾಗ ನೋಡು ಹಳ್ಳಿಕಾರ್ ಅಂದರೆ ಯಾರು, ಹಳ್ಳಿಕಾರ್ ನಡೆಸುವಂಥದ್ದು ನಾನು ವರ್ತೂರ್ ಸಂತೋಷ್ ಅಂತೇಳಿ ಪರಿಚಯ ಮಾಡಿಕೊಂಡು ಬಾ ಅಂತಂತಂದರು. ಸೊ ಅವಾಗ ಏನಾಯ್ತಪ್ಪ ಅಂದ್ರೆ ಅದು ಬರ್ತೀನಮ್ಮ ಅಂತೇಳಿ ಬಾರಮ್ಮ ಅಂತೇಳಿ ಇವರು ಆಹ್ವಾನ ಕೊಟ್ಟರು, ಬರ್ತೀನಿ ಅಂತ ಹೇಳಿದ್ರು. ಸೊ ಹಿಂಗೆ ಈ 2 ಲಕ್ಷ ಕೂಡ ಆಫರ್ ಕೊಟ್ಟಿರ್ತಕ್ಕಂಥ ವರ್ತೂರ್ ಸಂತೋಷ್ ಅವರು ಕೂಡ ತುಂಬ ಧನ್ಯವಾದಗಳು. ಶುಭವಾಗಲಿ. ಇಬ್ಬರಿಗೂ ಕೂಡ ಆಕೆ ರನ್ನರ್ ಅಪ್ ಆಗಿದ್ದು ಕೂಡ ಇಡೀ ಕರ್ನಾಟಕಕ್ಕೆ ಸಂತೋಷವನ್ನು ತಂದಿರುವಂಥ ವಿಚಾರ. ಇದೇ ರೀತಿಯಾಗಿ ಮುಂದುವರಿತಿರಲಿ. ಎಲ್ಲ ಸ್ಪರ್ಧೆಗಳು ಶುಭವಾಗಲಿ. ಕಲರ್ಸ್ ಕನ್ನಡ ಮತ್ತೊಮ್ಮೆ TRP ಎಬಿಸ್ಯಾಂಡ್ ಧೂಳು ಎಬ್ಬಿಸ್ಬೇಕಂತ ಮಾಡ್ಯಾರ. ಧೂಳು ಎಬ್ಬಿಸ್ರಿ, ಗಿಲ್ಲಿ ಧೂಳು ಎಬ್ಬಿಸ್ಯಾನ ಅಂಬಂದು ನಮ್ಗೆ ಗೊತ್ತಾಗೈತೈತೆ. ಶುಭವಾಗಲಿ ಎಲ್ಲರಿಗೂ ಕೂಡ. ಮತ್ತೊಮ್ಮೆ ಈ ವಿಡಿಯೋ ನೋಡಿದಂತೆ ಎಲ್ಲರೂ ಕೂಡ ತುಂಬ ಧನ್ಯವಾದಗಳು.